ಲವ್ ಜಿಹಾದ್ ಸುಳಿಗೆ ಬಿದ್ದ ಯೂಟ್ಯೂಬರ್ ಮುಕ್ಕಳೆಪ್ಪ ಪ್ರಕರಣ ಇದೀಗ ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ಸುತ್ತಿಕೊಂಡಿದ್ದಾರೆ. ಸರ್ಕಾರಿ ಅಧಿಕಾರಿಗಳಿಗೂ ಯೂಟ್ಯೂಬರ್ಗೂ ಏನು ಸಂಬಂಧ ಅಂತೀರಾ? ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಮುಕ್ಕಳೆಪ್ಪ ವಿವಾಹ ನೋಂದಣಿ ವಿವಾದ, ಮುಂಡಗೋಡು ಪೊಲೀಸರಿಂದ ತನಿಖೆ ಚುರುಕು. ನಿಯಮ ಮೀರಿ ವಿವಾಹ ನೋಂದಣಿ ಆರೋಪ. ಒಂದೆಡೆ ಪೊಲೀಸ್ ಠಾಣೆಯಲ್ಲಿ ಕುಳಿತು ದೂರು ನೀಡುತ್ತಿರುವ ಶಿವಕ್ಕ, ಮತ್ತೊಂದೆಡೆ ಕಚೇರಿ ಸಮಯದಲ್ಲೇ ನೋಂದಣಾಧಿಕಾರಿ ಕಚೇರಿಗೆ ಬೀಗ ಹಾಕಿರುವುದು. ಹೌದು, ಈ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡಿನದ್ದು. ಹೌದು, ಮುಕ್ಕಳೆಪ್ಪ ಹಾಗೂ ಗಾಯತ್ರಿ ಮುಂಡಗೋಡಿನ ವಿವಾಹ ನೋಂದಣಾಧಿಕಾರಿ ಕಚೇರಿಯಲ್ಲಿ ಮುಂಡಗೋಡಿನಲ್ಲಿ ವಾಸವಾಗಿರುವ ದಾಖಲೆ ನೀಡಿ ವಿವಾಹ ನೋಂದಣಿ ಮಾಡಿಸಿಕೊಂಡಿದ್ರು. ಮನೆ ಬಾಡಿಗೆ ನೋಂದಣಿ ದಾಖಲಾದ ದಿನವೇ ನೋಂದಣಾಧಿಕಾರಿ ಹೇಮಾ ನೋಂದಣಿ ನಿಯಮದ ಪ್ರಕಾರ ಕ್ರಮ ಕೈಗೊಳ್ಳದೆ ವಿವಾಹ ನೋಂದಣಿ ಮಾಡಿಕೊಟ್ಟಿದ್ರು. ಈ ಬಗ್ಗೆ ಸೆಪ್ಟೆಂಬರ್ 22ರಂದು ಶ್ರೀರಾಮ ಸೇನೆ ಕಾರ್ಯಕರ್ತರ ಜೊತೆ ಬಂದಂತಹ ಗಾಯತ್ರಿ ತಾಯಿ ಶಿವಕ್ಕ ನೋಂದಣಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಹೇಮಾರನ್ನ ತರಾಟೆಗೆ ತೆಗೆದುಕೊಂಡಿದ್ರು. ಇದಲ್ಲದೆ ಮುಂಡಗೋಡು ಠಾಣೆಯಲ್ಲಿ ವಿವಾಹ ನೋಂದಣಾಧಿಕಾರಿ ಹೇಮಾ ಸೇರಿ ಒಟ್ಟು 7 ಜನರ ವಿರುದ್ಧ ಪ್ರಕರಣ ಸಹ ದಾಖಲಿಸಿದ್ರು. ಆ ಬಳಿಕ ನೋಂದಣಾಧಿಕಾರಿ ಹಾಗೂ ಸಿಬ್ಬಂದಿ ಕಚೇರಿಗೆ ಆಗಮಿಸದೆ ಕಚೇರಿಗೆ ಬೀಗ ಹಾಕಿದ್ದಾರೆ. ಇನ್ನು ಕಚೇರಿ ಸಮಯದಲ್ಲಿ ಹಲವು ಜನ ತಮ್ಮ ಕೆಲಸಕ್ಕೆ ಬಂದವರು ಬೀಗ ಹಾಕಿದ ಕಚೇರಿ ನೋಡಿ ಮರಳುವಂತಾದ್ರೆ, ಕಚೇರಿ ಸಮಯದಲ್ಲಿ ಸರ್ಕಾರಿ ಕಚೇರಿಯಲ್ಲಿ ಸಿಬ್ಬಂದಿಯೇ ಇಲ್ಲದೆ ಹೀಗೆ ಬೀಗ ಹಾಕಿರುವ ಕುರಿತು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ಮುನಗೋಡು ಸಬ್ ರಿಜಿಸ್ಟರ್ ಆಫೀಸ್ ಏಕಾಏಕಿ ಬಂದ್ ಆಗಿದೆ. ಯಾವುದೇ ಸಾರ್ವಜನಿಕ ಪ್ರಕಟಣೆ ಇಲ್ಲದೆ, ಯಾರಿಗೂ ಯಾವುದೇ ಮಾಹಿತಿಯನ್ನು ನೀಡದೆ ಮುನಗೋಡು ಸಬ್ ರಿಜಿಸ್ಟರ್ ಆಫೀಸ್ ಅನ್ನು ಬಂದ್ ಮಾಡಲಾಗಿದೆ. ಡಿಆರ್ ಅವರು ಫೋನ್ ನಲ್ಲಿ ಕಾರಣ ಕೇಳಿದ್ರೆ ಸಬ್ ರಿಜಿಸ್ಟರ್ಗೆ ಆರಾಮಿಲ್ಲ, ಅದು ಆ ಕಾರಣಕ್ಕೋಸ್ಕರ ಸಬ್ ರಿಜಿಸ್ಟರ್ ಆಫೀಸ್ ಬಂದ್ ಮಾಡಲಾಗಿದೆ ಅಂತ ಹೇಳಿ. ಮೊದಲೆಲ್ಲ ಏನಾಗಿತ್ತು ಅಂದ್ರೆ ಸಬ್ ರಿಜಿಸ್ಟರ್ ಆಫೀಸ್ ಸಬ್ ರಿಜಿಸ್ಟರ್ ಬರದೇ ಇದ್ದರೆ ಸಹಾಯಕರು ಇರ್ತಿದ್ರು. ಈ ಸತಿ ಸಂಪೂರ್ಣವಾಗಿ ಚಾವಿ ಹಾಕಲಾಗಿತ್ತು. ಸುಮಾರು 30-35 ಕಿಲೋಮೀಟರ್ ದೂರದಿಂದ ಬಂದಂತ ಸಾರ್ವಜನಿಕರ ತಮ್ಮ ವೈಯಕ್ತಿಕ ಕೆಲಸಕ್ಕೆ ಬಂದವರು ಇವತ್ತು ಹೈರಾಣಾಗಿರೋದು ನಾವು ಕಣ್ಣಾರೆ ಕಂಡಿದ್ದೀವಿ. ಯಾವುದೇ ಮಾಹಿತಿಯನ್ನು ನೀಡದೆ ಒಬ್ಬ ಸಬ್ ರಿಜಿಸ್ಟರ್ ವೈಯಕ್ತಿಕ ಕಾರಣದಿಂದ ಸಂಪೂರ್ಣ ಆಫೀಸ್ ಅನ್ನು ಬಂದ್ ಮಾಡುವಂತದ್ದು ಇದು ಏನು ಖಂಡನೀಯ ಅಂತ ಹೇಳಿ ನಾನು ಇಚ್ಛೆ ಪಡ್ತೀನಿ. ಈ ಮುನಗೋಡು ಸಬ್ ರಿಜಿಸ್ಟರ್ ವಿರುದ್ಧ ಅಲ್ಲಿರುವಂತಹ ಎಲ್ಲ ಏನು ಸಹಾಯಕರ ವಿರುದ್ಧ ಸೂಕ್ತ ಕ್ರಮಗಳನ್ನ ಕೈಗೊಳ್ಳಬೇಕಾಗಿ ಕಳಕಳಿಯಿಂದ ನಾವೆಲ್ಲ ಬೇಡ್ಕೊಳ್ತಾ ಇದ್ದೇವೆ ಆದ್ಮೇಲೆ. ಇನ್ನು ಈ ನೋಂದಣಿ ಕಚೇರಿಯಲ್ಲಿ ಅಧಿಕಾರಿ ಸೇರಿ ಒಟ್ಟು 4 ಜನ ಸಿಬ್ಬಂದಿ ಇದ್ದಾರೆ. ಒಂದು ವೇಳೆ ಬೇರೆ ಕೆಲಸಗಳು ಇದ್ರೆ ಉಳಿದ ಸಿಬ್ಬಂದಿ ಆದ್ರೂ ಇರಬೇಕು. ಆದ್ರೆ ಇಡೀ ಕಚೇರಿಗೆ ಬೀಗ ಹಾಕಿ ಎಲ್ಲಿಗೆ ಹೋದ್ರು ಎಂಬ ಪ್ರಶ್ನೆ ಎದ್ದಿದೆ. ಜೊತೆಗೆ ಸ್ಥಳೀಯ ಜನರು ಕಚೇರಿಗೆ ಬೀಗ ಹಾಕಿರೋದಕ್ಕೆ ತಹಶೀಲ್ದಾರ್ಗೆ ದೂರನ್ನ ಕೊಟ್ಟಿದ್ದಾರೆ. ಆದ್ರೆ ನೋಂದಣಾಧಿಕಾರಿ ಹೇಮಾಗೆ ಆರೋಗ್ಯ ಸರಿಯಿಲ್ಲ ಎಂಬ ಸಬೂಬು ಹೇಳಲಾಗಿದೆ. ಆದರೆ ಉಳಿದ ಸಿಬ್ಬಂದಿ ಎಲ್ಲಿ ಹೋಗಿದ್ದಾರೆ ಅನ್ನೋದಕ್ಕೆ ಮಾತ್ರ ತಹಶೀಲ್ದಾರ್ ಕೂಡ ಮೌನ ವಹಿಸಿದ್ದಾರೆ. ಇನ್ನು ಗುರುವಾರ ಇದೇ ಕಚೇರಿಗೆ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಸಹ ಭೇಟಿ ನೀಡಿ ಮುಕ್ಕಳೆಪ್ಪ ವಿವಾಹ ಸಂಬಂಧ ದಾಖಲೆ ಪರಿಶೀಲನೆ ಮಾಡಲಿದ್ದು ಪ್ರತಿಭಟನೆ ಮಾಡುವ ಸಾಧ್ಯತೆಗಳಿವೆ. ಹೀಗಾಗಿ ವಿವಾಹ ನೋಂದಣಿ ಮಾಡಿದ ಅಧಿಕಾರಿ ಹೇಮಾರಿಗೆ ಮತ್ತಷ್ಟು ಸಮಸ್ಯೆಗಳು ಎದುರಾಗುವ ಸಾಧ್ಯತೆಗಳಿದ್ದು ಇದೀಗ ಅಧಿಕಾರಿ ಸಿಬ್ಬಂದಿ ಜೊತೆ ನಾಪತ್ತೆಯಾಗಿದ್ದಾರೆ. ಸದ್ಯ ಯೂಟ್ಯೂಬರ್ ಮುಕ್ಕಳೆಪ್ಪ ಹಾಗೂ ಗಾಯತ್ರಿ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿ ಲವ್ ಜಿಹಾದ್ ಎಲ್ಲಾ ಸುಳ್ಳು, ನಾವು ಪರಸ್ಪರ ಪ್ರೀತಿಸಿ ವಿವಾಹವಾಗಿದ್ದೀವಿ, ನಮ್ಮನ್ನ ಬದುಕೋಗ್ ಬಿಡಿ ಅಂತ ಮನವಿ ಮಾಡಿದ್ದಾರೆ. ಆದರೆ ಇತ್ತ ಯುವತಿ ತಾಯಿ ಶಿವಕ್ಕ ಹಾಗೂ ಶ್ರೀರಾಮ ಸೇನೆಯವರು ಬೀಸಿದ ದೊಣ್ಣೆ ವಿವಾಹ ನೋಂದಣಿ ಮಾಡಿದ ಅಧಿಕಾರಿಗೆ ಬೀಳುವಂತಾಗಿದ್ದು, ನಿಯಮ ಮೀರಿ ಕಚೇರಿಯನ್ನೇ ಬಂದ್ ಮಾಡುವ ಮಟ್ಟಕ್ಕೆ ತಲುಪಿದ್ದು ಮಾತ್ರ ದುರಂತ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.